ಈ ವೀರಭದ್ರ ಎಲ್ಲಿಗೆ ಹೋದ? ನಾವು ಬಂದಿರೋದು ಅವನಿಗೋಸ್ಕರ ಅಲ್ಲ. ಕತ್ತಲು ಹೊರಟು ಹೋಗಿ ಮೊದಲನೇ ಕಿರಣ ಬರೋದಕ್ಕೂ ಮುಂಚೆ ನಮ್ಮ ಕೆಲ್ಸನ ಪೂರ್ತಿ ಮಾಡ್ಬೇಕು. ಓಂ ನಮಃ ಶಿವಾಯ. 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 ದುಷ್ಟ ಶಕ್ತಿಗಳು ಶಿವಶಕ್ತಿನ ಅಪಹಾಸ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ದೇವಸ್ಥಾನ ಪ್ರವೇಶ ಮಾಡೋಕೆ ದುಷ್ಟಶಕ್ತಿ ಹೊಂಚಾಗ್ತಾ ಇದ್ದಾವೆ. ನಾಗದೇವತೆಗಳು ಪೂಜೆ ಮಾಡ್ತಿರೋ ಆ ನಾಗಮಣಿನ ದುಷ್ಟಶಕ್ತಿಗಳು ಕೈವಶ ಮಾಡ್ಕೊಂಡ್ರೆ ಆ ದುಷ್ಟಶಕ್ತಿ ಸುಲಭವಾಗಿ ದೇವಸ್ಥಾನದೊಳಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದೇ ನಡೆದ್ರೆ ಮುಂದೆ ಆಗೋದು ವಿನಾಶ, ವಿಧ್ವಂಸ. ಆಚಾರ್ಯ ಏನ್ ಮಾಡೋದು? ದುಷ್ಟಶಕ್ತಿಗಳ ಸಂಹಾರಕ್ಕೆ ಹರಿ ಆಗಲಿ ಲಯಕಾರನಾದ ಶಿವನಾಗಲಿ ಕೆಳಗಿಳಿದು ಬರೋ ಅಗತ್ಯವಿಲ್ಲ. ಶಿವಭಕ್ತರಾದ ನಾವೇ ಸಾಕು. ಓಂ ನಮಃ ಶಿವಾಯ. 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 ಹರ ಹರ ಅಲ್ಲೋಡು ಅಲ್ಲೋಡು, ಆ ಶಿವಲಿಂಗದ ಮೇಲಿದ್ಯಲ್ಲ ಆ ಮಣಿ, ಆ ಮಣಿ, ಅದೇ ಮಣಿ. ಆ ಮಣಿ ನಮ್ದಾಯ್ತು ಅಂದ್ರೆ ನಮಗೆ ಸಾಧ್ಯ ಆಗದೆ ಇರೋದು ಯಾವುದೂ ಇರೋದಿಲ್ಲ. ಬೇಡ್ಕೊಂಡಿದ್ದು ಏನೇ ಆಗಿದ್ರು ನಮ್ ಕೈಗೆ ಸಿಗತ್ತೆ. ಬರೀ ವಿಶ್ವಾಂಬರಿ. ಯಾವುದಿದು ಶಕ್ತಿ? ನನ್ನೇ ನಿಲ್ಲಿಸ್ತಾ ಇದ್ಯಾ? ನೋಡ್ತೀನಿ. ಕಣ್ಣಕ್ ಕಾಣಿಸ್ತಾ ಇರೋ ತರ ಏನೋ ಅಡ್ಡ ಹಾಕ್ತಾ ಇದೆಯಲ್ಲ. ದೇವತೆಗಳ ಶಕ್ತಿ ಕುಂದ್ ಹೋಗಿದ್ರು, ನಾಗಜಾತಿ ಶಕ್ತಿ ಕುಂದ್ ಹೋಗಿದ್ರು. ಈ ಷಷ್ಟಗ್ರಹ ಕೂಟದ ದಿನ ನನ್ನ ಶಕ್ತಿನ ತಡೆಗಟ್ಟಿ ನನ್ನ ನಿಲ್ಸೋ ಪ್ರಯತ್ನ ಮಾಡ್ತಾ ಇರೋದು ಯಾರು? ಯಾರು? ನನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇರೋದು ಆ ದೇವತೆಗಳು ಅಲ್ಲ, ನಾಗ ಸಂತತಿನೂ ಅಲ್ಲ. ಆದ್ರೆ ಯಾರು? ಯಾರದು? ನನ್ನ ತಡಿತಾ ಇರೋ ಶಕ್ತಿ ಯಾರ್ದು? ಯಾರ್ದು?
ಮಹಾಕೂಟದ ದಿನ ನನ್ನ ಶಕ್ತಿನ ಯಾರು ತಡೆಯೋಕ್ಕಾಗಲ್ಲ. ಹಮ್ ಹಠ ಬಂ ಫಟ. ಬಾಲಕಿ, ಇಲ್ಲಿರೋದು ಅಷ್ಟು ಕ್ಷೇಮವಲ್ಲ. ಬಾ ಹೋಗೋಣ. ಅಮ್ಮ ಭೈರವಿ, 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 ಅಮ್ಮ ಭೈರವಿ, ಮಾವ ಭೈರವಿ. ಏನಾಯ್ತು ಮಾವ? ಅಮ್ಮ ಭೈರವಿ, ಅವನು ನಿಮ್ಮ ಅಪ್ಪನ್ ಸಾಯಿಸ್ತಾ ಇದ್ದಾನಮ್ಮ. ನಮ್ಮ ಅಪ್ಪನ್ ಸಾಯಿಸ್ತಾ ಇದ್ದಾರಾ? ಯಾರ್ ಮಾವ? ಮೊದ್ಲು ನಿಮ್ಮ ಅಪ್ಪನ್ ಕಾಪಾಡ್ಕೋಬೇಕು, ಬಾ ಅಮ್ಮ. ಅಪ್ಪನ ಯಾರ್ ಸಾಯಿಸ್ತಾ ಇದಾರೆ ಮಾವ? ನೀನ್ ಮೊದ್ಲು ನಡಿಯಮ್ಮ, ನಾನು ಹೇಳ್ತೀನಿ. ಇಳಿಸು, ಇಳಿಸು. ಮಾವ ನಿಧಾನ, ನಿಮ್ಗೇನು ಆಗಲ್ಲ ಮಾವ, ನಿಮ್ಗೇನು ಆಗಲ್ಲ. ಮಾವ 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 ನಿಮ್ಗೇನು ಆಗಲ್ಲ. ನಾನು ನಿಮ್ಮನ್ನು ಉಳಿಸ್ಕೋತೀನಿ. ಕಣ್ ತೆಗಿರಿ ಮಾವ, ನನ್ನ ನೋಡಿ, ನಿಮ್ಗೇನು ಆಗಲ್ಲ. ನಿಮ್ಮನ್ನ ನಾನು ಉಳಿಸ್ಕೋತೀನಿ ಮಾವ. ಮಾವ ಮಾವ ಅಯ್ಯೋ, ನಾನೇನು ಮಾಡಲಿ ಮಾವ? ಮಾವ ನಾನು ನಿಮ್ಗೋಸ್ಕರ ಬಂದಿದ್ದು ಮಾವ. ನಾನು ಅರ್ಜುನ್, ನಾನು ನಿಮ್ಗೋಸ್ಕರ ಬಂದಿದ್ದು ಮಾವ. ನನ್ನ ಹತ್ರ ಮಾತಾಡ್ತೀರಿ. ನೀವೆಲ್ಲರೂ ಅನ್ಕೊಂಡಿರ್ತಾರ ನಮ್ಮಪ್ಪ ಯಾರನ್ನೂ ಸಾಯಿಸಿಲ್ಲ. ಈ ವಿಷಯ ಹೇಳ್ಬೇಕು ಅಂತಾನೆ ನಾನು ಬಂದಿದ್ದು ಮಾವ. ಮಾವ, ನನ್ನ ತಾತನ್ ಸಾಯಿಸಿದ್ ಕೂಡ ನಮ್ಮಪ್ಪ ಅಲ್ಲ. ನನಗೆ ಗೊತ್ತು. ನಿಮಗೆ ಗೊತ್ತಾ? ನಿಮಗೆ ನಿಜವಾಗ್ಲೂ ಗೊತ್ತಾ? ಈಗಲೆಲ್ಲ ಗೊತ್ತಾಯ್ತು ಅರ್ಜುನ್. ಮಾವ 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 ಪ್ಲೀಸ್ ಪ್ಲೀಸ್ ಕಣ್ಮುಚ್ಚಬೇಡಿ ಮಾವ. ಮಾವ ಮಾವ ನನ್ನ ಜೊತೆ ಮಾತಾಡಿ ಮಾವ. ನೋಡಮ್ಮ, ಅವ್ನು ನಿಮ್ಮ ಅಪ್ಪನ್ ಸಾಯಿಸ್ತಾ ಇದ್ದಾನೆ. ಅರ್ಜುನ್, ಎದ್ದೇಳಿ ಅಪ್ಪ. ಅಪ್ಪ ಅಪ್ಪ ಎದ್ದೇಳಿ ಅಪ್ಪ. ಅಪ್ಪ ಮಾತಾಡಿ ಅಪ್ಪ. ಅಪ್ಪ ಭೈರವಿ, ಅಪ್ಪ
ಎದ್ದೇಳಿ ಅಪ್ಪ. ಏನೋಲೇ ನಮ್ ಬಾವನ್ ಸಾಯಿಸ್ಬಿಟ್ಯಾ? ನಾನ್ಯಾಕೆ ಅವ್ರನ್ನ ಸಾಯಿಸ್ಲಿ? ಅಂಕಲ್ ದೇವಸ್ಥಾನ ಹತ್ರ ಬಿದ್ದಿದ್ರು, ಅವ್ರನ್ನ ಎತ್ಕೊಂಡ್ ಬರ್ತಿದ್ದೆ. ಬರ್ತಿದ್ದ ಹಾಗೆ ಅಂಕಲ್ ಅಂದ್ರೆ ಅಲ್ಲಿ ಸಾಯಿಸೋಕಾಗಲ್ಲ ಅಂತ ಇಲ್ಲಿ ತಗೊಂಬಂದ್ ಸಾಯಿಸ್ತಾ ಇದೀಯಾ? ಏನ್ ಮಾತಾಡ್ತಾ ಇದ್ದೀರಾ? ಅಂಕಲ್ನ ನಾನು ಯಾಕೆ ಸಾಯಿಸ್ತೀನಿ? ನೀನು ನಮ್ಮಪ್ಪನ್ ಕುತ್ತಿಗೆ ಹಿಸ್ಕಿ ಸಾಯಿಸೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಭೈರವಿ, ಇಲ್ಲ, ನೀನ್ ತಪ್ಪು ತಿಳ್ಕೊತಿದ್ಯಾ. ಅದು ಕುತ್ತಿಗೆ ಇಸ್ಕೋದಲ್ಲ. ನಿಮ್ಮಪ್ಪನ ಉಳಿಸೋದಕ್ಕೆ CPR ಮಾಡ್ತಾ ಇದ್ದೆ. Shut up. ನಮ್ಮಪ್ಪನ ಯಾಕೆ ಸಾಯಿಸ್ದೆ? ನಾನು ಎಂತೋನು ಅಂತ ನಿನಗೆ ಗೊತ್ತಲ್ವಾ? ಗೊತ್ತಿರೋದಕ್ಕೇನೆ ನಾನು ನಿನ್ನನ್ನ ನಂಬಿದ್ದು. ನಿನ್ನ ನಂಬಿದ್ದಕ್ಕೇನೆ ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ನಿನಗೇನು ಅನ್ಯಾಯ ಮಾಡಿದ್ದೆ ನಾನು? ನಮ್ಮಪ್ಪನ್ ಸಾಯಿಸ್ಬಿಟ್ಟಿಯಲ್ಲ. ಭೈರವಿ, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳೋದು? ನನ್ನ ಕಣ್ಣಾರೆ ನಾನು ನೋಡಿದ್ಮೇಲೂ ಮತ್ತೆ ನಿನ್ನ ನಂಬಿ ಮೋಸ ಹೋಗು ಅಂತ ಹೇಳ್ತಿದ್ಯಾ? ವಿಷಯ ಅದಲ್ಲ. ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಮಾತಾಡು. ಭೈರವಿ, ನನ್ನ ಮಾತು ಕೇಳು. CPR ಮಾಡಿದ್ರೆ ನಿಮ್ಮಪ್ಪ ಬದುಕೋ ಅವಕಾಶ ಇರುತ್ತೆ. ಆ ಕೆಲಸನ ಉಸಿರು ನಿಂತು ಹೋಗೋ ಮುಂಚೆನೆ ಮಾಡ್ಬೇಕು. ಭೈರವಿ, ಬಾಯಿ ಕಡೆ. ಏಯ್ ನಿಂತ್ಕೊಳ್ಳ. ನಮ್ ಕಣ್ ಮುಂದೆನೆ ನಮ್ ಭಾವನ್ ಸಾಯಿಸಿ ಈಗ ನಾನು ಅವ್ರನ್ನ ಬದುಕಿಸ್ತೀನಿ ಅಂತ ನಾಟಕ ಆಡ್ತಾ ಇದೀಯಾ? ನಾಟಕ ಮಾಡೋ ಅಗತ್ಯ ನನ್ಗೇನಿದೆ ಸರ್? ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ಮೊದಲು ಅವ್ರನ್ನ ಬದುಕಿಸ್ಕೊಳ್ಳೋಣ ಸರ್, ಪ್ಲೀಸ್ ಸರ್. ನಿಲ್ಸೋ ನಿನ್ ನಾಟಕನ. ಸರ್, ಅವ್ರಿಗೆ CPR ಅಗತ್ಯ ಇದೆ ಸರ್. ಸರ್, ಮೊದಲು ನನ್ನ ಮಾತು ಕೇಳಿ. CPR ಮಾಡಿದ್ರೆ ಅಂಕಲ್ ಬದುಕೋ ಚಾನ್ಸಸ್ ಇರುತ್ತೆ ಸರ್. CPR ಮಾಡಕ್ ಬಿಡಿ ಪ್ಲೀಸ್. ಯಾಕ್ರೋ ನೀವು ಇನ್ನೂ ನಮ್ಮ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ? ಸರ್, ಆವತ್ತು ನಿಮ್ಮಪ್ಪ ನಮ್ಮ ಮಾವನ್ನ ಇಲ್ಲೇ ಸಾಯಿಸ್ದ. ಇವತ್ತು ನೀನ್ ನಮ್ಮ ಭಾವನ್ನ ಇಲ್ಲೇ ಸಾಯಿಸಿದ್ಯಾ. ಯಾಕ್ರೋ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮ್ಗೆ? ನಿಮಗ ಆಸ್ತಿ ಬೇಕು ಅಂತ ಕೇಳಿದ್ರೆ ನಮ್ ಭಾವ ಎಡಗೈಯಲ್ಲಿ ದಾನ ಮಾಡ್ಬಿಡು ಅನ್ಕಣೋ. ಈ ಹಾಳ ಆಸ್ತಿಗೋಸ್ಕರ ಇಷ್ಟೊಂದು ಕೊಲೆಗಳು ಮಾಡ್ತೀರೇನೋ? ಇಷ್ಟಕ್ಕೂ ಮನುಷ್ಯರೇನೋ ನೀವು? ಸರ್, ಏನ್ ಸರ್ ನೀವು ನಮ್ಮನ್ನ ಹೀಗೆಲ್ಲ? ಮುಚ್ಚ ಬಾಯ್. ನೆನ್ನೆ ನಡೆದ ಗಲಾಟೆನ ನಾನು ಮರ್ತು ಹೋಗಿದ್ದೀನಿ ಸರ್. ಸುಳ್ಳು. ನೀನ್ ಮರ್ತೋಗಿಲ್ಲ. ಮರಿದೇ ಇರೋದಕ್ಕೇನೆ ದ್ವೇಷ ಅಸೂಯೆ ಇಟ್ಕೊಂಡು ನಮ್ಮಪ್ಪನ ಸಾಯಿಸ್ಬಿಟ್ಟೆ. ಭೈರವಿ, ನೀನು ಕೂಡ ಮೊನ್ನೆ ನಡೆದ ಗಲಾಟೆಯಲ್ಲಿ ನನ್ನ ಸಾಯಿಸ್ತೀನಿ ಅಂತ ಹೆದರ್ಸ್ದೆ. ನಾನು ಸಾಯಿಸಿದ್ರು ಪರವಾಗಿಲ್ಲ ಕಣೋ. ಇವತ್ತು ಅನ್ಯಾಯವಾಗಿ ನಮ್ಮ ಭಾವನ್ ಕೊಂದ್ಬಿಟ್ಟಿಯಲ್ಲೋ. ಅವ್ರು ನಿನ್ಗೆ ಏನೋ ದ್ರೋಹ ಮಾಡಿದ್ರು, ಅವ್ರಿಗೆ ಬದಲು ನನ್ನನ್ನು ಸಾಯಿಸ್ಬಿಟ್ಟಿರೋ ಚೆನ್ನಾಗಿರೋದಲ್ಲೋ. ಭಾವ ಮಹಾರಾಜನ್ ತರ ಬದುಕ್ದವ್ ನೀನು ಇವನ್ ಕೈಯಲ್ಲಿ ಇಷ್ಟ ಅನ್ಯಾಯವಾಗಿ ಸಾಯ್ತೀಯ ಅಂತ ನಾನು ಅನ್ಕೊಳ್ಳಿಲ್ಲ ಭಾವ. ಅಪ್ಪ ಅಪ್ಪ ಅಪ್ಪ
ಅಪ್ಪ ಇನ್ನೊಂದು ಸ್ವಲ್ಪ ಓವರ್ ಡೋಸ್ ಕೊಟ್ರೆ ಸೀನ್ ಇನ್ನೂ ಕಳೆ ಕಟ್ಟುತ್ತೆ ಅಂತ ಕಾಣಿಸುತ್ತೆ. ಭೈರವಿ, ನಾನೇನು ಮಾಡಿಲ್ಲ ಭೈರವಿ. ನಿಮ್ಮ ತಂದೆನ ನನ್ನ ಮಾವನ್ನ ನಾನು ಯಾಕೆ ಸಾಯಿಸ್ಲಿ? ನಾನೇನು ಮಾಡಿಲ್ಲ, ನಾನು ನಂಬು. ಭೈರವಿ, ನಿಮ್ಮ ತಂದೆ ಕೂತ್ಕೆ ಸ್ವಲ್ಪ ನೋಡು, ಹಾವು ಕಚ್ಚರ ಗುರ್ತಿದೆ. ಅಂದ್ರೆ ಅವರು ಹಾವು ಕಚ್ಚಿದ ಮೇಲೆ ಸತ್ತಿದ್ದಾರೆ. ನಾನು ಸಾಯಿಸಿಲ್ಲ ಭೈರವಿ. ದಯವಿಟ್ಟು ಈಗಲಾರು ನಾನು ನಂಬು ಭೈರವಿ. ಹಾವು ಹಾವು ಅಕ್ಕ ಕೃಷ್ಣಯ್ಯ ಸತ್ತೋದ್ರಂತೆ. ಏನ್ರಿ ಏನಾಯ್ತು? ಅವರು ಸತ್ತೋಗಿದಾರಂತೆ. ಕೃಷ್ಣಯ್ಯ ಸತ್ತೋಗೋರಂತೆ. ಬಾರಯ್ಯ. ಕೃಷ್ಣಯ್ಯವರು ಹೆಂಗ್ ಸತ್ತೋದ್ರು? ಹಾವು ಕಚ್ಚಿದ್ದಕ್ಕೆ ಸತ್ತು ಹೋದ್ರು. ಹಾವು ಕಚ್ಚಿಬಿಡ್ತಾ? ದೇವ್ರಂತ ಕೃಷ್ಣಯ್ಯವ್ರನ್ನ ಹಾವು ಯಾಕ್ರಿ ಕಚ್ಚತ್ತೆ? ಎಷ್ಟು ಚೆನ್ನಾಗಿ ಬದುಕಿದ್ದವರು ಒಂದು ಹಾವು ಕಚ್ಚಿದ್ದಕ್ಕೆ ಸಾಯೋದು ಅಂದ್ರೆ ಅನ್ಯಾಯ. ನಾಗದೇವತೆನ ಮನೆ ದೇವರಾಗಿ ಪೂಜೆ ಮಾಡೋ ಕೃಷ್ಣಯ್ಯವ್ರನ್ನ ಹಾವು ಸಾಯಿಸ್ತು ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅವ್ರು ಪೂಜೆ ಮಾಡ್ತಿದ್ದ ಹಾವೇ ಅವ್ರಿಗೆ ಕಚ್ಚಿಬಿಡ್ತು ಅಂದ್ರೆ ಅವರೇ ಏನೋ ತಪ್ಪು ಮಾಡಿರ್ಬೇಕು. ಆವತ್ತು ನಿಮ್ಮಣ್ಣ ದೇವಸ್ಥಾನದ ಮೆಟ್ಟಿಲು ಹತ್ತಕ್ಕೆ ಹೋಗಿದ್ದಕ್ಕೆ ಹಾವು ಕಚ್ಚಿ ಸತ್ತು ಹೋದ ಅಂತ ಸುನಂದ ಹೇಳಿದ್ರು. ಆಕೆ ಹೇಳ್ದ ಹಾಗೆ ನಿಮ್ಮ ಅಣ್ಣ ಮಾಡಿದ ತಪ್ಪನ್ನೇ ನಿಮ್ಮ ತಂದೆನೂ ಮಾಡಿರ್ತಾರೆ. ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ಹಾವು ಕಚ್ಚಿ ಸತ್ತು ಹೋದವರೆಲ್ಲ ತಪ್ಪು ಮಾಡಿದ್ದಾರೆ ಅಂತಾನೆ ಅರ್ಥನಾ? ತಪ್ಪು ಮಾಡಿಲ್ಲ ಅಂದ್ರೆ ಪೂಜೆ ಮಾಡಿರೋ ಹಾವು ಯಾಕೆ ಸಾಯಿಸುತ್ತೆ? ಏನ್ರಪ್ಪ, ಇದಕ್ ಮುಂಚೆ ಊರಲ್ಲಿ 2-3 ಜನ ಸತ್ತು ಹೋಗಿದ್ದಕ್ಕೆ ತಪ್ಪು ಮಾಡಿರೋದಿಕ್ಕೆ ಅವರನ್ನ ಹಾವೇ ಸಾಯಿಸಿದೆ ಅಂತ ಖುದ್ದಾಗಿ ಕೃಷ್ಣಯ್ಯವರೇ ಅಂದಿದ್ರಲ್ಲಯ್ಯ. ಕೃಷ್ಣಯ್ಯ ಅವ್ರು ಹೇಳಿದ ಮಾತನ್ನ ನಾವು ಗಮನಿಸಿ ನೋಡಿದ್ರೆ ಅವತ್ತು ಸುನಂದ ಹೇಳಿದ ಮಾತು ನಿಜಾನೇ ಅನಿಸ್ತಾ ಇದೆ. ಅವ್ರು ಮಾತಾಡೋ ಪ್ರಕಾರ ಕೃಷ್ಣಯ್ಯ ಅವರು ಏನಾದ್ರೂ ತಪ್ಪು ಮಾಡಿರ್ತಾರೆ. ನೀನ್ ಮಾಡಿರೋ ತಪ್ಪನ್ನ ಮುಚ್ಚಿಡ್ಕೊಳ್ಳೋಕೋಸ್ಕರ ಸತ್ತೋಗಿರೋ ನಮ್ಮಪ್ಪನ
ಜನರ ದೃಷ್ಟಿಲಿ ಅಪರಾಧಿ ಮಾಡ್ತಿದ್ಯಾ.